ಅಷ್ಟು ಡೌಟಲ್ಲಿ ಇದು ಮಾಡಿದ್ದಕ್ಕೆ ನನಗೂ ಕೂಡ ಡೌಟ್ ಬಂತು. ಆಕ್ಚುಲಿ ಟೈಮ್ ನೋಡ್ಬೋದು ನೀವು 8:43 ಆಗಿ 9 ಪೂರಿ ಕೊಟ್ಟಿದ್ದಾರೆ. 9 ಪೂರಿ ಜೊತೆಲಿ ಇವತ್ತೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ಮ ಕಣ್ಮುಂದೆನೆ. ಇದು ಕೇವಲ 35 ರೂಪಾಯಿಗೆ 35 ರೂಪಾಯಿಗೆ ಇಷ್ಟೊಂದು ಕೊಟ್ಟಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ಪಾನಿಪುರಿ ವಿಡಿಯೋ ಮಾಡೋಣ ಅಂತ ಕೇಳೋಕೆ ಹೋದ್ರೆ ಏನಾಯ್ತು, ಫುಲ್ಲು ಗಾಬರಿಯಾಗಿ ಬೇಡ ನಾನು ನಿಂಗೆ ಪಾನಿಪುರಿನೇ ಕೊಡಲ್ಲ ಹಂಗೆ ಹಿಂಗೆ ಅಂದ. ನಮಗೆ ಡೌಟ್ ಬಂದು ನಾವು ನಿಮ್ಮ ಮುಂದೆನೇ ರಿವ್ಯೂ ಮಾಡಬೇಕು ಅಂತ ಪಾನಿಪುರಿ ಇದನ್ನು ನನ್ನ ಫ್ರೆಂಡ್ ಕೈಯಲ್ಲಿ ತರಿಸಿದ್ದೀನಿ. ಇದನ್ನ ಓಪನ್ ಮಾಡೋಣ, ಇದ್ರೊಳಗೆ ಏನಿದೆ ನೋಡೋಣ ಬನ್ನಿ. ಅದನ್ನ ಯಾಕೆ ಹಂಗಾಡ್ದ ವಿಡಿಯೋ ಸಣ್ಣ ತುಣುಕು ಕೂಡ ವಿಡಿಯೋ ತೆಗೆದು ಬಿಡಲಿಲ್ಲ. ಇದರೊಳಗೆ ಏನಿದೆ ಅಂಥದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ ವಿತ್ ಲೈವಲ್ಲಿ, ಬನ್ನಿ. ಸೊ ಟ್ರಾನ್ಸ್ಪರೆನ್ಸಿ ಆಗಿರಲಿ ಅಂತ ಇಷ್ಟು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ, ಯಾಕಂದರೆ ಅದನ್ನ ಅಷ್ಟು ಡೌಟಲ್ಲಿ ಇದು ಮಾಡಿದ್ದಕ್ಕೆ ನನಗೂ ಕೂಡ ಡೌಟ್ ಬಂತು. ಬನ್ನಿ, ನೀವು ಇದ್ರ ಮುಂದೆ ನಿಮ್ಮ ಕಣ್ಣು ಮುಂದೆನೇ ಓಪನ್ ಮಾಡ್ತೀನಿ. ಆ್ಯಕ್ಚುಲಿ ಟೈಮ್ ನೋಡ್ಬೋದು ನೀವು 8:43 ಆಗಿದೆ. ಇಷ್ಟೊತ್ತಿನಲ್ಲಿ ಯಾಕೆ ತೊಗೊಬಂದೆ ಅಂದರೆ ಅದು ನನ್ನ ಗಾಡಿ ನನಗೆ ಡೌಟ್ ಬಂತು. ನಾನು ಲೈವಲ್ಲೇ ಇದರಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟೆ ನಾನು ಇಷ್ಟೊತ್ತಿನಲ್ಲಿ ಪಾರ್ಸಲ್ ತೊಗೊಬಂದೆ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ. ನಾಳೆ ವೀಡಿಯೋ ಮಾಡ್ಬೋದಾ ಅಂತ ಕೇಳೋಕೆ ಹೋಗಿದ್ದು. ಅದನ್ನ ಫುಲ್ಲು ಡೌಟ್ ಬರೋ ಥರ ಮಾಡಿ ಫುಲ್ ಜಗಳಕ್ಕೆ ಬಂದ್ಬಿಟ್ಟ ನಮ್ಮ ಮೇಲೆ. ಸೊ ಡೌಟ್ ಬಂದು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವನ ಕೈಯಲ್ಲಿ ತರಿಸಿ ರಿವ್ಯೂ ಮಾಡ್ತಾ ಇರೋದು. ಈ ಸಪೋರ್ಟ್ಗೆ ನಿಮ್ದೊಂದು ಮೆಚ್ಚುಗೆ ಇರಲಿ, ಒಂದು ಸಬ್ಸ್ಕ್ರೈಬ್ ಇರಲಿ. ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ, ಓಪನ್ ಮಾಡ್ತಾ ಇದ್ದೀನಿ. ಇದು ಈ ಪಾನಿಪುರಿ ಒಳಗೆ ಏನೇನಿದೆ ಅಂದರೆ 3 4 ಏನಿಲ್ಲ ಅಂತ ನಾರ್ಮಲ್ ಆಗಿ. ಅದನ್ನ ಯಾಕೆ ಅಷ್ಟು ಓವರ್ ಆಗಾಡ್ದ ಅಂತ ಗೊತ್ತಾಗ್ಲಿಲ್ಲ. ನೀವು ನೋಡ್ಬೋದು 1 3 9 ಪೂರಿ ಕೊಟ್ಟಿದ್ದಾರೆ. 9 ಪೂರಿ ಜೊತೆಲಿ ಇದು ಪೂರಿಗಾಕೋ ಇದು ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ಅನ್ಕೊಂತೀನಿ. ಪೂರಿಗಾಕೋ ಸಾಂಬಾರ್ ಇದು. ಇವತ್ತೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ಮ ಕಣ್ಮುಂದೆನೆ, ಯಾಕೆ ಅವನು ಹಂಗೆ ಆಡ್ದ ಏನು ಅಂತ. ಮತ್ತೆ ಇದು ವಾಟರ್ ಕೊಟ್ಟಿದ್ದಾನೆ, ವಾಟರ್ ಕೂಡ ಜಾಸ್ತಿನೇ ಕೊಟ್ಟಿದ್ದಾನೆ. ಅದ್ರ ಜೊತೆಲಿ ಮಿಕ್ಚರು ಪ್ಲಸ್ ಈರುಳ್ಳಿ ಕೊಟ್ಟಿದ್ದಾನೆ. ನಾನು ನಿಮ್ಮ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ನೋಡ್ಬೋದು ನೀವು ಇಷ್ಟೊಂದು ಕೊಟ್ಟಿದ್ದಾರೆ ಅಂತ. ಇದು ಕೇವಲ 35 ರೂಪಾಯಿಗೆ 35 ರೂಪಾಯಿಗೆ ಇಷ್ಟೊಂದು ಕೊಟ್ಟಿದ್ದಾರೆ. 35 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ. ಇಷ್ಟು ಈ ಗಿನ್ನೆಲಿ ಕಲ್ಸಕ್ಕಾಗಲ್ಲ ನನಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನು ಮೊದಲೇ ದೊಡ್ಡ ಗಿನ್ನೆಗೆ ತೊಗೊಬಂದು ಇಟ್ಕೊಂಡಿದ್ದೀನಿ. ಬನ್ನಿ ಇದ್ರಲ್ಲಿ ಕಲಿಸಿ ಇದ್ರ ಟೇಸ್ಟ್ ನೋಡಿ ಮತ್ತೆ ಇದ್ರ ರಿವ್ಯೂ ಹೇಳ್ತೀನಿ, ಯಾಕೆ ನಿಂಗೆ ಆಡ್ದ ಏನು ಅಂತ. ಇವಾಗ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಫಸ್ಟ್ ಇದ್ದು ಕಲಿಸ್ಕೊಳ್ಳೋಣ. ನೀವು ನೋಡ್ಬೋದು ಇದರಲ್ಲಿ ಏನು ಇಲ್ಲ ಅದನ್ನ ಕೊಟ್ಟಿರೋದ್ರಲ್ಲಿ, ನೋಡೋಕ್ಕೆಲ್ಲ ಸಾಕತ್ತಾಗಿದೆ. ಇದ್ರ ಜೊತೆಯಲ್ಲಿ ಇದು ಕಲಿಸ್ಕೊಳ್ಳೋಣ. ಮಸಾಲೆ ಪುರಿಗೆ ಕೊಟ್ಟಿರೋ ಸಾಂಬಾರ್ ಕಲಿಸ್ಕೊಳ್ಳೋಣ. ನೋಡ್ಬೋದು ನೀವು ಈ ಸಾಂಬಾರಲ್ಲೂ ಏನಿಲ್ಲ, ಬಟಾಣಿ ಅಲ್ಲಲ್ಲೊಂದೊಂದಿದೆ, ಬಟ್ ಇದು ರೆಡ್ಗಿದೆ. ಅದೇ ಡೌಟ್ ಬರ್ತಾ ಇದೆ ನನಗೆ. ಬಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ನಿಮಗೆ ಕ್ಲೋಸಪ್ ಶಾಟಲ್ಲಿ ತೋರಿಸ್ತೀನಿ. ನೀವು ನೋಡ್ಬೋದು ಫುಲ್ ರೆಡ್ಗಿದೆ. ನೋಡ್ತಾ ಇದ್ರೆ ತಿನ್ನೋಣ ಅನಿಸುತ್ತೆ. ನೋಡ್ಬೋದು ನೀವು, ಇದು ಕೇವಲ 35 ರೂಪಾಯಿ ಮಾತ್ರ. ಇಷ್ಟು ಬರೀ 35 ರೂಪಾಯಿ. ಇಷ್ಟು ಬೇರೆ ಕಡೆ ತಿಂದರೆ 100 ರೂಪಾಯಿ ಆಗುತ್ತೆ. ಬಟ್ ನೋಡ್ಬೋದು ನೀವು ಎಷ್ಟೊಂದು ಕ್ವಾಂಟಿಟಿಲಿ ಬಂದಿದೆ ನಮಗೆ. ಇಷ್ಟು ಕ್ವಾಂಟಿಟಿ ಬಂದಿದ್ರು ಜಸ್ಟ್ 35 ರೂಪಾಯಿ. ನೀವು ಕ್ಲೋಸಪ್ಪಲ್ಲಿ ನೋಡಿದ್ರಿ ಅನ್ಕೊಂತೀನಿ. ಇದಕ್ಕೆ ಈಗ ನಾವು ಪೂರಿ ಬೆರೆಸೋಣ. ಬನ್ನಿ ಒಂದೊಂದೇ ಹೊಡೆಯೋಣ. ಅಯ್ಯೋ ವಿಡಿಯೋಪ್ಪ ಅಫಿಷಿಯಲ್ ಆಗಿರಬೇಕು, ಅದೇನು ಮಾಡೋಕ್ಕಾಗಲ್ಲ, ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ವಾವ್, ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ಇದರ ರಿವ್ಯೂ ಹೇಳೋ ಟೈಮ್ ಬಂತು. ಕಲಿಸಿದ ಮೇಲೆ ನಮಗೆ ನೋಡೋಕೆ ಈ ಥರ ಸಿಗುತ್ತೆ. 35 ರೂಪಾಯಿಗೆ ಇಬ್ಬರು ಆರಾಮ್ಸೆ ತಿನ್ಬೋದು. ಎಷ್ಟು ಕ್ವಾಂಟಿಟಿ ಇದೆ ನೀವು ನೋಡ್ತಾ ಇದ್ದೀರಲ್ಲ, ಜಸ್ಟ್ 35 ರೂಪಾಯಿಗೆ. ಮತ್ತು ಇದು ಸಹ ಇಬ್ಬರು ಆರಾಮ್ಸೆ ಕುಡಿಬೋದು. ಜಸ್ಟ್ 35 ರೂಪಾಯಿಗೆ. ನೋಡಿ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂದರೆ ತುಂಬ ಕ್ವಾಂಟಿಟಿ ಬಂದಿದೆ. ಜಸ್ಟ್ 35 ರೂಪಾಯಿಗೆ. ಬನ್ನಿ ಗಾಯ್ಸ್, ನಾವು ಇವಾಗ ಇದನ್ನು ತಿಂದು ರಿವ್ಯೂ ಮಾಡೋಣ. ಯಾಕೆ ಅದನ್ನು ವಿಡಿಯೋ ಮಾಡೋಕೆ ಬಿಡಲಿಲ್ಲ ಅಂತ ಗೊತ್ತಿಲ್ಲ.
ಇದರಲ್ಲೇನು ಬೇರೆ ಥರ ಕಲರ್ ಎಕ್ಸೆಟ್ರಾ ಏನಾದರೂ ಹಾಕಿದಾರ ಕಂಡಿಡಿಯೋಣ. ಇವತ್ತು ಇದರಲ್ಲಿ ಏನು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಜೈಲಿಗೆ ಕಳಿಸೋಣ. ಇದಕ್ಕೆ ನೀವೇ ಸಾಕ್ಷಿ. ಜಾಸ್ತಿ ಓವರ್ ಆಯ್ತು ಅನ್ಸುತ್ತೆ, ಸುಮ್ಮನೆ ಜೋಶಲ್ಲಿ ಹೇಳ್ಬಿಟ್ಟೆ. ಅದನ್ನೇನೋ ನಾರ್ಮಲಾಗಿ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಅಷ್ಟೇ. ಬನ್ನಿ ನೋಡೋಣ. ತಿಂತಾ ಇದ್ದೀನಿ, ನೋಡ್ಬೋದು ನೀವು. ಏನು ಚೆನ್ನಾಗಿಲ್ಲ. ಅದನ್ನ ಬಿಲ್ಡಪ್ ಕೊಷ್ಟು ಅಷ್ಟೇನಿಲ್ಲ. ಪೂರಿ ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಪಾನಿಪುರಿ ಒಂಚೂರು ಚೆನ್ನಾಗಿಲ್ಲ. ಪೂರಿ ಎಲ್ಲ ಮೆತ್ಕೊಬಿಟ್ಟಿದೆ. ಬಟ್ 35 ರೂಪಾಯಿಗೆ ವರ್ತಾ ಅಂದರೆ ಬೆಸ್ಟು. 35 ರೂಪಾಯಿಗೆ ಆರಾಮ್ಸೆ ಬೆಸ್ಟು. 35 ರೂಪಾಯಿಗೆ ತೊಗೋಬೋದು, ಯಾಕಂದರೆ ಇಬ್ಬರು ತಿನ್ನೋಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ. 35 ರೂಪಾಯಿಗೆ ಎಲ್ಲೂ ಸಿಗಲ್ಲ. ಒನ್ ಟೈಮ್ ಊಟನೇ ತಿನ್ಕೋಬೋದು, ಅಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಬಟ್ 35 ರೂಪಾಯಿಗೆ ಹೊರ್ತು. ಬಟ್ ಪಾನಿಪುರಿ ಟೇಸ್ಟ್ ಇಲ್ಲ. ನನ್ನಂತೂ ಆನೆಸ್ಟ್ ರಿವ್ಯೂ, ಯಾರು ಏನಾದರೂ ಅಂದ್ಕೊಳ್ರಿ, ಪಾನಿಪುರಿ ಟೇಸ್ಟ್ ಇಲ್ಲ. ಬಟ್ 35 ರೂಪಾಯಿಗೆ ಆರಾಮ್ಸೆ ಓಕೆ ಒಪ್ಕೋಬೋದು, 5 ಸ್ಟಾರ್ ರೇಟಿಂಗ್ ಕೊಡ್ಬೋದು. ಹಾಯ್ ಗಾಯ್ಸ್, ಪಾನಿಪುರಿ ತಿಂದ ರಿವ್ಯೂ ಹೇಳಿದ್ವಿ, ಜೊತೆಲಿ ಇದು ಕೂಡ ಕೊಟ್ಟಿದ್ದಾರೆ, ಇದ್ರ ರಿವ್ಯೂ ಹೇಳೋಣ. ನೀವು ಅನ್ಕೋಬೋದು ಇವ್ನು ಯಾವುದೋ ತಿನ್ನೋದನ್ನೆಲ್ಲ ರಿವ್ಯೂ ಮಾಡಿ ಯೂಟ್ಯೂಬಲ್ಲಿ ಬಿಡ್ತಾನೆ ಅಂತ. ನೋ ಚಾನ್ಸ್, ಆ ಥರ ಮಾಡಲ್ಲ. ನಾನು ವಿಡಿಯೋಗಂತಲೇ ತೊಗೊಬಂದು ಇದು ಮಾಡೋದು. ನಾನು ವಿಡಿಯೋ ಮಾಡಿರೋ ಊಟಗಳನ್ನ ತಿನ್ನಕ್ಕೆ ಹೋಗಲ್ಲ, ಜಸ್ಟ್ ರಿವ್ಯೂ ಮಾತ್ರ ತಿಂತೀನಿ ಅಷ್ಟೇ. ಅದಾದಮೇಲೆ ನನಗೆ ಇಷ್ಟ ಆಗಲ್ಲ ವಿಡಿಯೋ ಮಾಡಿ ಮತ್ತೆ ಅದನ್ನೇ ತಿನ್ನೋದು. ನಾನು ವಿಡಿಯೋಗೆ ಎಷ್ಟು ತಿಂತೀನೋ ಅಷ್ಟೇ ತಿನ್ನೋದು. ಮಿಕ್ಕಿದ ಔಟ್ಸೈಡ್ ತಿಂದರೆ ಯಾರಿಗಾನ ಬೇರೆಯವ್ರು ಕೊಟ್ಬಿಡ್ತೀನಿ. ಮನೆಯಲ್ಲೇ ತಿಂದರೆ ಅಷ್ಟೇ, ಅದು ಡಸ್ಟ್ಬಿನ್ಗೆ ಹೋಗೋದು. ಯಾಕೋ ಗೊತ್ತಿಲ್ಲ. ನೀವು ಅನ್ಕೋಬೋದು ಪಾನಿಪುರಿ ತಿನ್ನಕ್ಕೆ ತಾನೆ ಅದರಲ್ಲೇ ದೊಡ್ಡ ರಿವ್ಯೂ ಮಾಡ್ಬಿಟ್ಟ ಅಂತ. ನೋ ಚಾನ್ಸ್, ನಾನು ಖಂಡಿತ ಆ ಥರ ಮಾಡಲ್ಲ. ನೋಡ್ಬೋದು ನೀವು, ಇಲ್ಲೇ ಇದೆ ಪಾನಿಪುರಿ ನೋಡಿ. ನಾನು ತಿನ್ನೋದಿಲ್ಲ ಇದನ್ನ. ಬನ್ನಿ ಈಗ ಇದನ್ನ ಕುಡಿದು ಇದ್ರ ರಿವ್ಯೂ ಮಾಡೋಣ. ಇದು ಕೂಡ ಬೌಲ್ ತುಂಬ ಬಂದಿದೆ. ನಾವು ಅಲ್ಲೇ ಕುಡಿದ್ರೆ ಇಷ್ಟು ಕೊಡಲ್ಲ ಅವರು. ಇದು ಟೇಸ್ಟ್ ಹಂಗೆ ನೋಡ್ಬಿಡ್ತೀನಿ. ಬೆಳ್ಳುಳ್ಳಿ ಪೀಲ್ ಹೊಡಿತಾ ಇದೆ. ₹35 ಇದೇ ಜಾಸ್ತಿ. ಇದ್ರ ಜೊತೆಲಿ ಇದನ್ನು ಕೊಟ್ಟಿದ್ದಾರೆ ಅಂದರೆ ಗ್ರೇಟು. ಓವರಾಲ್ ರಿವ್ಯೂ ಹೇಳೋದಂದರೆ ₹35 ಆರಾಮ್ಸೆ 5 ಸ್ಟಾರ್ ಕೊಡ್ಬೋದು. ಬಟ್ ಪಾನಿಪುರಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅದು ಚೆನ್ನಾಗಿಲ್ಲ. ನನ್ನ ಆನೆಸ್ಟ್ ರಿವ್ಯೂ. ನೀವು ನನ್ನ ರಿವ್ಯೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುಲಾಜಿಲ್ಲದೆ ಡಿಸ್ಲೈಕ್ ಮಾಡ್ಕೊಳ್ಳಿ. ನಾನು ವೀಡಿಯೋನಿನ್ನ ಅಪ್ಗ್ರೇಡ್ ಮಾಡ್ತೀನಿ, ನನ್ನ ತಪ್ಪುಗಳನ್ನ ನಾನು ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನೋಡಿದ್ರೆ ಖಂಡಿತ ಇಷ್ಟ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.